ಏ ಸೂರ್ಯ ಓಡೋಗ್ಬೇಡ ಇರೋ, ನಾವು ಬರ್ತೀವಿ. ನಾನು ಹೋಗ್ತೀನಿ, ನಾನೇ ಮೊದಲು ಹೋಗ್ತೀನಿ ಮಂತಕ್ಕೆ. ನಾನು ಓಡೋಗ್ತೀನಿ, ನೀವು ನಿಧಾನಕ್ಕೆ ಬರ್ರಿ ಅತ್ತೆ. ಬಿದ್ದಿದ್ಯಪ್ಪ ಚಿನ್ನು. ಕಾಲ್ಗೀಲು ಆಮೇಲೆ ಏಟಾದತ್ತು. ನಿಧಾನಕ್ಕೆ ಹೋಗು, ಪರವಾಗಿಲ್ಲ. ನಾನು ಬೀಳಲ್ಲ ಕಣಜ್ಜಿ, ನಾನು ಇವಾಗ ಓಡೋಗ್ತೀನಿ. ನಾನೇನ್ ಬೀಳಲ್ಲ ನೋಡು. ನೀನೇ ಬೀಳ್ತೀಯ ಓಡಿ ಬಂದ್ರೆ, ನಾನಂತೂ ಬೀಳಲ್ಲ, ನಾನು ಓಡೋಗ್ತೀನಿ ಮಂತಕ್ಕೆ. ಅಯ್ಯೋ ಓಡೋಗ್ಬಿಟ್ನಲ್ಲಮ್ಮ ಇವನು. ಅಯ್ಯೋ ಈ ತರ್ಲೆ ಆಗ್ಬಿಟ್ಟವನ ಅಲ್ವೇ ಇವಾಗ. ತುಂಬಾ ತರ್ಲೆ ಆಗಿವನಿ. ಮಾತೇ ಕೇಳಲ್ಲ. ಅಮ್ಮ ಹೆಂಗೂ ಇವಾಗ ಅಣ್ಣಗೆ ಲಕ್ಷ್ಮಿ ಮೇಲೆ ಸಿಟ್ಟು ಬಂದೈತಿ. ಆ ಸಿಟ್ಟು ಹಂಗೇ ಇರಬೇಕು. ಅವರಿಬ್ರು ಯಾವತ್ತೂ ಒಂದಾಗಬಾರ್ದು. ಅದು ನಿನ್ನನ ಅಂತರನ ಜಾಸ್ತಿ ಮಾಡ್ತಾನೇ ಹೋಗ್ಬೇಕು. ನೀನು ಅವಾಗವಾಗ ಅವಳ ಬಗ್ಗೆನ ಏನಾದ್ರೂ ಒಂದು ಹೇಳ್ತಲೇ ಇರು. ನೀನ್ ಹೆಂಡತಿ ಹಂಗ್ ಮಾಡಿದ್ಲು, ಹಿಂಗ್ ಮಾಡ್ಲು, ನೀನ್ ಹಂಗಂದ್ಲು ಹಿಂಗಂದ್ಲು ಅಂತಾನ. ಹ್ಞೂ ಕಣೆ ಗೌರಿ, ಹಂಗೆ ಮಾಡ್ತೀನಿ ತಗ. ಇವನು ಯಾವಾಗ ಇವಳನ್ನ ಉಗೀತಾನೋ ಅಂತ ಕಾಯ್ತಿದ್ದೆ. ಹೆಂಗೋ ಅದೇ ಸಮಯಕ್ಕೆ ಅದಕ್ಕೆ ಬೆಂಕಿ ಬಿದ್ದು ಒಳ್ಳೆ ಕೆಲಸ ಆಯ್ತು. ಅವಳ ಅಹಂಕಾರನ ಮುರಿಯಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ನಮಗೆ. ತಗ ಈಗ ಒಂದಿಟ್ಟು ಮೆತ್ತಗಾಗಿ ಅವಳ ನಿಮ್ಮತ್ತಿಗೆ. ನೋಡ್ತಾ ಇರು, ಇನ್ನು ಅವರಿಬ್ರು ಮಧ್ಯೆ ಉರಿತಾ ಇರೋ ಬೆಂಕಿಗೆ ಇನ್ನ ತುಪ್ಪ ಸುರಿತೀನಿ ದಿನಾ ಅಷ್ಟ. ಅವರಿಬ್ರು ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು. ದಿನಾನ ಅವಳು ಅದೇ ಯೋಚನೆಗೆ ಕೊರ್ಗಿ ಸಾಯ್ಬೇಕು ಅವಳು. ನಿಮ್ ಜೀವನನ ಎಷ್ಟು ಹಾಳು ಮಾಡಿದ್ದಾಳೆ. ಅವಳಿಗೂ ಹಂಗೆ ಆಗ್ಬೇಕು. ನಾವೇನೋ ಹೇಳೋಣ ಅಂತ ಹೇಳಿ ಹೋದ್ರೆ ನಿಮ್ಮ ಅಣ್ಣಯ್ಯ ನಮ್ಮನ್ನೇ ಹೋಗುತ್ತಾ. ನೋಡು, ಹಂಗಾಲಿನೇ ಸ್ವಲ್ಪ ಹೆಂಡತಿ ಮೇಲೆ ಪ್ರೀತಿ ಬಂದಿರಂಗೈತಿ. ಅದನ್ನ ಬೆಳೆಯಕ್ ಬಿಡಬಾರ್ದು. ನಾವು ಈಗಲೇ ಚೂಟ್ ಹಾಕ್ಬೇಕು. ನಡಿ, ನನಗೆ ಗೊತ್ತೈತಿ ಏನ್ ಮಾಡ್ಬೇಕು ಅಂತಾನ. ಇದೇ ಒಳ್ಳೆ ಅವಕಾಶ. ಅವನ್ಗಾಲಿನೇ ಹೆಂಡತಿ ಮೇಲೆ ಪ್ರೀತಿ ಬಂದಿರಂಗೈತೆ. ನಾವು ಹೇಳಿದ್ಕೆ ಹೆಂಗ್ ಮಾತಾಡ್ದ ನೋಡು. ಆ ಪ್ರೀತಿ ಬೆಳೆಯಕ್ ಬಿಡಬಾರ್ದು. ನಾವು ಯಾವುದೇ ಕಾರಣಕ್ಕೂ ಇವತ್ತೇ ಹೋಗಿ ಈಗಲೇ ಹೋಗಿ ಶುರು ಮಾಡೋಣವಾ. ಅವಳೇನಾದ್ರೂ ಮನೆಯಾಗಿಲ್ಲ ಅಂತಂದ್ರೆ ಏನಾನ ಮಾಡಿ ಅವಳ ಮೇಲೆ ಸಿಟ್ಟು ಬರಬೇಕು. ಹಂಗೆ ಮಾಡೋಣ. ಮನೆಯಿಂದ ಆಚೆಗೆ ಆಗ್ತಿದೆ ಹೊಟ್ಟೆ ಹೊತ್ತು. ಸಿಟ್ಟು ಜಾಸ್ತಿ ಆದ್ರೂ ಸಾಕು ನಮಗೆ. ಮುಂದೊಂದು ದಿವಸ ಅದು ಅಂತ ಅವಕಾಶನೂ ನಮಗೆ ಬಂದೇ ಬರುತ್ತೆ. ಅವಳನ್ನ ಮನೆಯಿಂದ ಆಚೆಗೆ ಹಾಕುವಂಥದ್ದು. ಬಾ ಹೋಗೋಣ ಈಗಲೇ. ಸರಿ ನಡಿ. ಅದೇನೋ ಹೇಳ್ತಾರಲ್ಲ, ತಾಳ್ಮೆಯಿಂದ ಇದ್ದೆ ನಮ್ಮ ಕೆಲಸ ಆಗುತ್ತೆ ಅಂತಾನ. ಹಂಗೆ ನಾವು ಒಂದ್ ಸ್ವಲ್ಪ ದಿನ ಕಾಯೋಣ. ಈಗಲೇ ಅರ್ಜೆಂಟ್ ಮಾಡೋದು ಬೇಡ. ಅವಳನ್ನ ಮನೆ ಬಿಟ್ಟು ಹೊಡ್ಸಾಕಿ ಅಂತಾನ. ಅಮ್ಮ, ಅವಳೇನಾದ್ರು ಲಕ್ಷ್ಮಿ ಏನಾದ್ರು ಮನೆ ಬಿಟ್ಟು ಕಳ್ಸಿದೆ ನಮ್ಮ ಅಣ್ಣಯ್ಯ, ನಿನ್ ಮೊಮ್ಮಗು ಏನ್ ಮಾಡ್ತೀಯ? ಅವಳೇ ಕರ್ಕೊಂಡು ಹೋದ್ರೆ ನಾನ್ ಕಳ್ಸಲ್ಲ. ಯಾಕೆ ಕಳ್ಸಣ? ನಮ್ಮಮ್ಮಗ ಅವನು, ನಮ್ಮ ವಂಶ ಕೊಟ್ಟಿರೋನು. ಅವಳ ಜೊತೆಗೆ ಯಾಕೆ ಕಳ್ಸಣ? ಅವ್ನ ಇಟ್ಕೊಂಡು ಅವಳನ್ನ ಗದಮ್ತೀವಿ. ನನ್ನ ಮಗ ಏನಾದ್ರು ಮನ್ಸು ಮಾಡಿ ಅವ್ನ ಹೆಂಡತಿನ ಮನೆಯಿಂದ ಆಚೆಗೆ ಹಾಕಿದ್ರೆ. ಓ ಏನೇ ಗೌರಿ, ಯಾವಾಗ ಬಂದೆ? ಕಾಣಿಸ್ಲೇ ಇಲ್ಲ. ನಾನು ನಿನ್ನೆ ಬಂದಿದ್ದೆ ಸಾಕಮ್ಮ. ಚೆನ್ನಾಗಿದ್ದೀಯಾ? ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀಯಾ? ಹೂನಮ್ಮ, ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀಯಾ? ಹ್ಞೂ ಕಣೆ ಸಾಕಮ್ಮ, ನಾನು ಚೆನ್ನಾಗಿದ್ದೀನಿ. ಆದ್ರೆ ಏನ್ ಮಾಡೋದು, ಪಾಪ ಕಾಳಮ್ಮವರು ಬೆಂಗಳೂರಿಗೆ ಹೋಗಿ ಕಳೆದು ಹೋಗ್ಯವ್ರಂತೆ. ಅವ್ರು ಹುಡ್ಕಕ್ಕೆ ಅಂತಾನ ನೇತ್ರ ಇವತ್ತು ಹೋಗ್ತೀನಿ ಅಂತಿದ್ಲು. ಹೋಗಿದಾಳೋ ಏನೋ ಗೊತ್ತಿಲ್ಲ. ಹ್ಞೂ ಕಣೆ ಗೌರಿ, ನನಗೂ ಅದೇ ಬೇಜಾರು. ಅಮ್ಮವರು ಎಲ್ಲಿ ತಪ್ಪಿಸ್ಕೊಂಡ್ರೋ ಏನಾದ್ರೋ ಏನೋ ಅಂತಾನ ನನಗೂ ಯೋಚನೆ ಆಗ್ತಾ ಐತಿ. ಅಯ್ಯೋ ನೇತ್ರ, ಅದಕ್ಕೆ ಹೋಗ್ತೀವಿ ಅಂತ ನಾನು ನೇತ್ರನು ರಾಜನು ಹೊರಟಿದ್ರಮ್ಮ ಬಸ್ಸಿಗೆ. ಬೆಳಗ್ಗೆ ಹೋಗಿರ್ಬೇಕೇನು, ಅಲ್ಲೇನೆ ಹೋಗ್ತಾ ಇರಬೇಕು. ಬೇಗ ಸಿಕ್ಕರೆ ಸಾಕು. ನಾನು ಅಲ್ಲೇ ಇದ್ದೆ ಕಣೆ. ನಿನ್ನೆ ಸಾಯಂಕಾಲ ನೇತ್ರನ ಹತ್ರ ಮಾತಾಡ್ತಿದ್ದೆ. ಅವಾಗಲೇ ತಿಪ್ಪೆ ಬಂದು ಎಲ್ಲ ಹೇಳ್ದ. ಹಿಂಗಾಗೋಯ್ತು, ಹೋದ ತಕ್ಷಣ ಕಾಳಮ್ಮರೆಲ್ಲ ಕಳೆದೋದ್ರು ಅಂತಾನ. ನನಗೂ ಶಾಕ್ ಆದಂಗಾತು. ಅಯ್ಯೋ ನೇತ್ರ ನೋಡು ಎಷ್ಟು ಬೇಜಾರು ಮಾಡ್ಕೊಂಡ್ಲು. ಅವಳು ಅದೇನೋ ಕೆಲಸದ ಮೇಲೆಗೆ ಕಳಿಸಿದ್ಲಂತೆ. ಆದ್ರೆ ಇಲ್ಲಿ ನೋಡಿದ್ರೆ ಹಿಂಗಾಗೋಯ್ತು. ಸರಿ ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ. ಅಮ್ಮೋರು ಹೋಗ್ಬಾರ್ದಾಗಿತ್ತು. ನೇತ್ರನು ಗೊತ್ತಾಗದ್ ಬೇಡ್ವಾ? ತಿಪ್ಪೆಗೂ ಗೊತ್ತಾಗಲ್ಲ, ಅಮ್ಮೋರ್ಗು ಓದಕ್ ಬರೆಯಕ್ ಗೊತ್ತಾಗಲ್ಲ. ಅಂತವ್ರನ್ನ ಅಷ್ಟು ದೊಡ್ಡ ಟೌನಿಗೆ ಕಳ್ಸಿದ್ರೆ ಇನ್ನೇನಾಗುತ್ತೆ ಹೇಳು? ಅಲ್ಲಿ ಮಸ್ತ ಕಾರು, ಲಾರಿ, ಬೈಕು, ಬಸ್ಸು ಓಡಾಡ್ತಿರ್ತಾವೆ. ಅಂತ ಜಾಗದಾಗ ಹೋದ್ರೆ ಯಾವ ಜಾಗದಾಗ ಹೋಗ್ತಾರೋ, ಯಾರು ಓಡ್ನಕ್ ಹೋಗ್ತಾರೋ ಅಂತಾನು ಗೊತ್ತಾಗಲ್ಲ. ಎಲ್ಲಿ ತಪ್ಪಿಸ್ಕೊಂಡ್ರೋ ಏನ್ ಕತ್ತಿಯೋ. ಸರಿ ಅಮ್ಮ, ನಮ್ಮಂತಕ್ಕೆ ಹೋಗ್ಬೇಕು, ಬತ್ತೀವಿ. ಸರಿ ಅಮ್ಮ ಹೋಗು ಬಾ, ನಮ್ಮಂತಕ್ಕೆ ಹೋಗೋಣ. ಟೀನೋ ಕಾಪಿನೋ ಯಾತನ ಕುಡ್ದು ಬರಿವಂತೆ. ಅಯ್ಯೋ ಇರ್ಲಿ ಬಿಡೆ ಸಾಕಮ್ಮ, ನಾನು ಊರಿಗೆ ಹೋಗ್ಬೇಕು. ಹೋಗ್ತೀನಿ ಮಂತಕ್ಕೆ. ಸರಿ ಅಮ್ಮ, ಬತ್ತೀನಿ. ಸೂರ್ಯ, ಎಲ್ಲೋ ನಿಮ್ಮ ಅಜ್ಜಿನೂ ನಿಮ್ಮ ಅತ್ತೆನೂ ಬರ್ಲಿಲ್ವೇನೋ? ಅವ್ರು ಇನ್ನೂ ದೂರ ನಡ್ಕೊಂಡ್ ಬರ್ತಿದ್ರು ಕಣಪ್ಪ. ನಾನು ಓಡಲೇ ಬಂದೆ, ಓಡಾಡ್ತೀನಿ ಅಂತಾನ. ಯಾಕೆ ತಿಂತಾ ಇದ್ಯಾ ಯಪ್ಪ? ನಿಮ್ಮ ಅಮ್ಮಯ್ಯ ಪಕಡ ಮಾಡಿದಾಳೆ. ಕುಕ್ಕ ತಿನ್ನು. ಕುಕ್ಕಳು ತಿನ್ನು, ಕುಕ್ಕ. ನಿಮ್ಮ ಅಮ್ಮಯ್ಯ ಕಾಪಿ ಕಾಸ್ಕ ಬರಕ್ಕೆ ಹೋಗ್ಯವಳೆ, ಕಾಸ್ಕ ಬತ್ತಾಳೆ. ತಿನ್ಮೆಂತೆ ಕುಕ್ಕ. ಕಾಫಿ ಕುಡಿತೀನೋ ಪಾಪ? ಕಾಫಿ ಬೇಡ, ನಾನು ಪಕೋಡ ತಿಂತೀನಿ. ನನಗೆ ಕಾಫಿ ಬೇಡಪ್ಪ. ಬೇಡವಾ, ಬಿಡು ಹೋಗ್ಲಿ, ಕುಡಿಬೇಡ. ಅಯ್ಯೋ ಏನೋ ಚಿನ್ನು, ಯಾವಾಗ ಬಂದ್ಯಾ? ಎಲ್ಲಿ ನಿಮ್ಮ ಅಜ್ಜಿನಿ ಮತ್ತೆ ಬರ್ಲಿಲ್ವಾ? ನೀನು ಒಬ್ಬನೇ ಬಂದಿದ್ಯಾ? ಅವ್ರು ಹಿಂದೆ ಬರ್ತಾ ಇದ್ದಾರೆ ಕಣಮ್ಮ, ನಾನು ಓಡ್ ಬಂದೆ. ಹೌದಾ? ಓಡಿ ಯಾಕೆ ಬರಕ್ ಹೋದೆ? ಇದಾಂಚಿ ಬರ್ಬೇಕಾನೆ ಅವ್ರ ಜೊತೆಗೇನೆ.
ಆಮೇಲೆ ಬಿದ್ದಿದ್ದೆಲ್ಲ ಗಾಯ ಮಾಡ್ಕೊಂಡ್ರೆ ಆಮೇಲೆ ಅಂತ ಅಳ್ತೀಯ. ಹಾ ತಾಡ್ರಿ ಕುಡೀರಿ. ಸರಿ ಕೊಡು ಕುಕ್ಕ, ನೀನು ಕಾಪಿ ಕುಡ್ದು ಪಕ್ಕಡ ತಿಮ್ಮನ ಅಮ್ಮನೂ ಗೌರಿನೂ ಬರ್ತಾ ಇದ್ರಂತೆ, ಅವ್ರಿಗೂ ಮಾಡಿದ್ಯಾ ತಾನೇ? ಹ್ಞೂ ಮಾಡಿದೀನಿ ಜಾಸ್ತಿನಿ. ಅವರು ಬಂದ್ರೆ ಕಾಪಿನೂ ಇರ್ಸಿದೀನಿ, ಕಾಪಿ ಕುಡ್ದು ಪಕಡ ತಿಂತಾರೆ ಹೇಳ್ರಿ. ಹಾ ಏನ್ ಹಂಗ್ ನೋಡ್ತಾ ಇದ್ದೀರಾ? ಕುಡೀರಿ ಕಾಪಿನ, ತಿರುಗಿ ತಣ್ಣಗಾಗುತ್ತೆ. ಹಾ ಸರಿ ಸರಿ ಆಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಇದೇನಿ ಗೌರಮ್ಮ, ನಾವೇನು ಅಂದ್ಕೊಂಡು ಬಂದ್ರೆ ಇಲ್ಲಿ ನೋಡಿದ್ರೆ ಇನ್ನೇನು ಆಗ್ತೈತೆ. ಗಂಡ ಹೆಂಡತಿ ಇಬ್ರು ಕಾಪಿ ಕುಡಿತಾ ಇದ್ರೆ ಜೊತೆಗೆ ಜೊತೆಗೆ ಪಕಡನು ಮಾಡಿರಂಗಿದ್ದಾಳೆ. ನೋಡ್ದ? ಹ್ಞೂನಮ್ಮ, ನಿನ್ ಸೊಸೆ ಬಾರಿ ಕಿಲಾಡಿ. ನೋಡ್ದ ಅಲ್ಲ, ಗಂಡನ್ನ ಜಗಳ ಮಾಡಿದ ಗಂಡನ್ನ ಹೋಗಿ ಅವ್ರ ಅಣ್ಣನ ಮಾತಾಡ್ಸ್ಕೊಂಡ್ಬಂದು ಒಂದೇ ದಿನಕ್ಕೇನೆ ಆಲೇನೆ ತನ್ನ ಕಡೆಗೆ ಹೋಲಿಸ್ಕೊಂಡ್ಬಿಟ್ಟವಳೆ. ಬಾರಿ ಇದ್ದಾಳೆ. ನಮಗಿಂತನ ಒಂದು 10 ಮೆಟ್ಲು ಮುಂದೆ ಇದ್ದಾಳೆ ಅವಳು. ನೋಡ್ದ? ನಾವೇನು ಅಂದ್ಕೊಂಡ್ಬಂದ್ವಿ, ಇಲ್ಲಿ ಇನ್ನೇನೋ ನಡೀತೈತಿ. ನೋಡ್ದ ಮಾಟಗಾತಿ ಎಂತ ಮಾಡ್ತಾಳೋ ಏನು, ಮಾಟ ಮಾಡ್ಯವಳೋ ಏನೋ. ನಮ್ಮ ಅಣ್ಣಗೆ ಒಂದೇ ದಿವಸ ಕಾಲೇನೆ ಹೆಂಡತಿ ಜೊತೆ ಕುಕ್ಕೊಂಡು ಕಾಪಿ ಕುಡಿತಾ ಇದ್ದಾನೆ. ಓ ಗೌರಿ ಅಮ್ಮ ಬಂದ್ರಾ? ಬರ್ರಿ ಪಕಡ ಮಾಡ್ಯವ ಲಕ್ಷ್ಮಿ, ಕಾಪಿನೂ ಕಾಸವಳಂತೆ, ಕಾಪಿ ಕುಡ್ದು ಪಕಡ ತಿನ್ರಿ. ಅಮ್ಮ ಗೌರಿ, ನಿಮ್ಗೆ ಹೇಳ್ತಾ ಇರೋದು ಅದ್ಯಾಕೆ ಹಂಗೆ ನೋಡ್ತಾ ಇರ ದುರ್ದುರುನು? ಏನಾಯ್ತು? ಏನೂ ಇಲ್ಲ, ನಾವು ನೋಡ್ತಾ ಇರೋದು ಕನಸು ನನಸು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಯಾಕತ್ತೆ ಹಂಗಂತ ಇದೆಯಾ? ಇದ್ಯಾಕೆ ಕನಸಾಗುತ್ತೆ? ಅಲ್ಲ, ಕನಸು ನನಸು ಅನ್ನೋದಕ್ಕೆ ನಾವೇನೇನು ಬೇರೆಯವರ? ಗಂಡ ಹೆಂಡತಿ ತಾನೆ, ಜೊತೆ ಕುತ್ಕೊಂಡು ಕಾಪಿ ಕುಡಿತಾ ಇದ್ದೀವಪ್ಪ, ಅಷ್ಟೇನೆ. ಅದಕ್ಕೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ರೆ ಏನಾಯ್ತು? ಅದೇನು ಇಲ್ಲ ಅದ್ಗೆ, ನೀನು ಅಣ್ಣ ಏನು ಜಗಳ ಮಾಡ್ಕೊಂಡು ಮಾತಾಡ್ತಿರ್ಲಿಲ್ಲ. ಈಗ ನೋಡಿರೆ ನಗ್ನಗ್ತಾ ಕಾಪಿ ಕುಡಿತಾ ಇದ್ದೀರಲ್ಲ ಜೊತೆ ಕುತ್ಕೊಂಡು, ಅದಕ್ಕೆ ನಮ್ಗೊಂಥರ ಆಶ್ಚರ್ಯ ಆಯ್ತು. ನೋಡ್ತಾ ಇದ್ದೀವಿ ಅಷ್ಟೇನೆ. ಅಯ್ಯೋ, ಗಂಡ ಹೆಂಡತಿ ಅಂದಮೇಲೆ ಜಗಳ ಆಡೋದು ಸರ್ವೇ ಸಾಮಾನ್ಯ. ಹಂಗಂತ ಹೇಳಿ ಎಷ್ಟು ದಿನ ಅಂತ ಹೇಳಿ ಮಾತಾಡ್ದಂಗೆ ಮುನ್ಸ್ಕೊಂಡಿರಕ್ಕಾಗುತ್ತೆ ಹೇಳೇ ಗೌರಿ? ಎಲ್ಲ ಮರೆತು ಒಂದಾಗಲೇಬೇಕು. ಇಲ್ಲಿದ್ರೆ ಬೇರೆಯವ್ರು ಬಂದು ನಮ್ಮ ಸಂಸಾರಕ್ಕೆ ಉಳಿ ಹಿಂಡಿ ಗಂಡ ಹೆಂಡತಿನೇನೆ ದೂರ ಮಾಡಿಬಿಡ್ತಾರೆ. ಪರ್ಮನೆಂಟ್ ಆಗಿ ದೂರ ಮಾಡಿಬಿಡ್ತಾರೆ. ಅದಕ್ಕೆ ನಾವೇ ಎಚ್ಚೆತ್ಕೊಂಡು ಬೇಗ ಅರ್ಥ ಮಾಡ್ಕೊಂಡು ಒಂದಾಗಬೇಕು. ಅದಕ್ಕೆ ನನ್ನ ಗಂಡ ಬೇಗ ಅರ್ಥ ಮಾಡ್ಕೊಂಡು ನಾನು ಕ್ಷಮಿಸಿ ನಾವಿಬ್ರು ಒಂದಾಗಿದ್ದೀವಿ. ಸಂತೋಷನಾ ನಿನಗೆ? ಅಯ್ಯೋ ಅತ್ತಿಗೆ, ತುಂಬಾ ಸಂತೋಷ ಅತ್ತಿಗೆ. ನನ್ನ ತವ್ರ ಮನೆಗೆ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಚೆನ್ನಾಗಿದೆ, ನನಗೂ ಖುಷಿ ಅಲ್ವಾ? ತುಂಬಾ ಸಂತೋಷ. ಹೀಗೇ ಇರ್ರಿ ಯಾವಾಗ್ಲೂ 100 ಕಾಲ. ಇಷ್ಟು ಹೇಳ್ದಲ್ಲ ಗೌರಿ, ನಿನ್ ಬಾಯಿಂದ ಇಂಥ ಮಾತು ಕೇಳಿದೀವಿ ಅಂದ್ರೆ ನಾವು 100 ವರ್ಷ ಏನು 200 ವರ್ಷನೂ ಹಿಂಗೇ ಇರ್ತೀವಿ ಬಿಡೆ ಗೌರಿ. ಹೋಗಿ ಟೀ ಕಾಸಿದೀನಿ, ಕಾಪಿ ಕಾಸಿದೀನಿ, ಕುಡ್ದು ಪಕಡ ಇಕ್ಕಿದೀನಿ, ತಗೊಂಡು ಇಬ್ರು ತಿನ್ ಬರ್ರಿ, ತಗೊಂಡ್ಬಂದು ಇಲ್ಲೇ ಕುಕ್ಕ ಬರ್ರಿ, ನಮ್ಮ ಜೊತೆಗೆ ತಿಂಬಿರಂತೆ ಎಲ್ಲರೂ ಒಟ್ಟಿಗೆ ಕುಕ್ಕೊಂಡು ತಿಮ್ಮನ. ಹೌದಾ? ಸರಿ ಸರಿ ಅಮ್ಮ, ನಡಿಯಮ್ಮ ನಡಿ ಹೋಗೋಣ. ಏನಮ್ಮ ಇದನ್ನು ನೋಡಕ್ಕೆ ನಾವು ಅಷ್ಟು ಖುಷಿಯಿಂದ ಬಂದ್ವಲ್ಲ. ಅದು ನೋಡಕ್ಕಾಗ್ತಿಲ್ಲ ಅಮ್ಮ, ನಾನು ಇವತ್ತೇ ಊರಿಗೆ ಹೋಗ್ತೀನಿ. ಸರಿ ನಡಿ ಹೋಗಿವಂತೆ. ಸೂರ್ಯ ತಿನ್ನ ನೀನು ಜಲ್ಜಲ್ದು, ಈ ಕುಡೀರಿ ಕಾಪಿನ, ತಣ್ಣಗಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.